ರಾಮನಗರ ಜಿಲ್ಲೆಯಲ್ಲಿ ತಮ್ಮ ಮಗಳನ್ನ ಪ್ರೀತಿ ಮಾಡ್ತಿದ್ದ ಯುವಕನನ್ನ ಪ್ರಿಯತಮೆಯ ಮನೆಯವರೇ ಕೊಂದು ಹಾಕಿದ್ದಾರೆ. ಯುವಕನನ್ನ ಕೊಲೆ ಮಾಡಿರೋದಲ್ಲದೆ ತಾವೇ ಸ್ವತಃ ಠಾಣೆಗೆ ಬಂದು ಸರೆಂಡರ್ ಕೂಡ ಆಗಿದ್ದಾರೆ. ಕೊಲೆ ಮಾಡಿರೋದು ನಾವೇ ಅಂತ ಪೊಲೀಸರ ಎದುರು ತಪ್ಪೊಪ್ಕೊಂಡಿದ್ದಾರೆ. ಯುವಕ ಯುವತಿ ಸಂಬಂಧಿಕರೇ ಆಗಿದ್ರೂ ಯುವಕನನ್ನ ಕೊಲೆ ಮಾಡಿರೋದು ಅಚ್ಚರಿ ತರಿಸಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಳಮಹಜರು ಮಾಡ್ತಿರೋ ಪೊಲೀಸರು, ಏನಾಗಿದೆ ಅಂತ ನೋಡೋಕೆ ಬಂದಿರೋ ಗ್ರಾಮಸ್ಥರು, ಮನೆ ಮಗ ಕೊಲೆಯಾಗಿದ್ದಾನೆ ಅಂತ ಗೊತ್ತಾಗಿ ಸ್ಥಳಕ್ಕೆ ಬಂದಿರೋ ಕುಟುಂಬಸ್ಥರು, ಬಿಸಿಲಲ್ಲಿ ಬಿದ್ದಿರೋ ಮೃತದೇಹ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಗಟ್ಟಿಪುರ ಅರಣ್ಯ ಪ್ರದೇಶದ ಬಳಿ. ಇದಕ್ಕೆ ಕಾರಣ ಯುವಕನೊಬ್ಬನ ಕೊಲೆ. 6 ವರ್ಷದಿಂದ ಅತ್ತೆಯ ಮಗಳ ಜೊತೆ ಶುರು ಪ್ರೀತಿ. ವಾರದ ಹಿಂದೆ ಮನೆ ಬಿಟ್ಟು ಹೋಗಿತ್ತು ಆ ಜೋಡಿ. ಈ ಫೋಟೋದಲ್ಲಿ ಕಾಣುತ್ತಿರೋ ಯುವಕನ ಹೆಸರು ಚಲುವ ಅಂತ. ಮೂಲತಃ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕೊತ್ತಗೆರೆ ನಿವಾಸಿ. ಈತನಿಗೆ ಈಗ 34 ವರ್ಷ ವಯಸ್ಸು. ಈತ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿ ವಾಸವಾಗಿದ್ದ ತನ್ನ ಅತ್ತೆಯ ಮಗಳನ್ನ ಪ್ರೀತಿ ಮಾಡುತ್ತಿದ್ದ. ಸುಮಾರು 6 ವರ್ಷಗಳಿಂದ ಇಬ್ಬರ ನಡುವೆ ಪ್ರೀತಿ ಇತ್ತಂತೆ. ಆದರೆ ಇದರ ಕುರಿತು ಹುಡುಗನ ಮನೆಯವರಾಗಲಿ ಹುಡುಗಿಯ ಮನೆಯವರಾಗಲಿ ಯಾವುದೇ ಸುಳಿವು ಕೂಡ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಇಬ್ಬರು ಗೌಪ್ಯತೆ ಕಾಪಾಡಿಕೊಂಡು ಬಂದಿದ್ರು. ಆದರೆ ವಾರದ ಹಿಂದೆ ಹುಡುಗಿ ಜೊತೆ ಚಲುವ ಪರಾರಿಯಾಗಿದ್ದ. ಆಗಲೇ ಇವರಿಬ್ಬರ ಪ್ರೀತಿ ಕುರಿತು ಹೊರ ಪ್ರಪಂಚಕ್ಕೆ ಗೊತ್ತಾಗಿತ್ತು. ವಯಸ್ಸಿನ ಅಂತರದಿಂದ ಇಬ್ಬರ ಪ್ರೀತಿಗೆ ವಿರೋಧ. ಇಬ್ಬರ ಮದುವೆಗೆ ಒಪ್ಪದ ಹುಡುಗಿ ಮನೆಯವರು. ಯಾವಾಗ ಚಲುವ ತಮ್ಮ ಮಗಳನ್ನ ಪ್ರೀತಿ ಮಾಡ್ತಿದ್ದಾನೆ, ತಮ್ಮ ಮಗಳನ್ನ ಕರೆದುಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಯ್ತು, ಹುಡುಗಿಯ ಮನೆಯವರು ಇಬ್ಬರಿಗೂ ವಯಸ್ಸಿನ ಅಂತರ ಹೆಚ್ಚಾಗಿದೆ, ನಾವು ಅವರ ಮದುವೆಗೆ ಒಪ್ಪಲ್ಲ ಅಂತ ತೀವ್ರ ವಿರೋಧ ವ್ಯಕ್ತಪಡಿಸಿದರು. 6 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಅತ್ತೆಯ ಮಗಳನ್ನ ಕರೆದುಕೊಂಡು ಹೋಗಿದ್ದ ಚಲುವ ಮಂಡ್ಯ ಜಿಲ್ಲೆ ಕೆಎಂ ದೊಡ್ಡಿಯಲ್ಲಿದ್ದ ತಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದ. ಯಾವಾಗ ಇಬ್ಬರು ಕೆಎಂ ದೊಡ್ಡಿಯಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಹುಡುಗಿಯ ಕುಟುಂಬಸ್ಥರು ಕೆಎಂ ದೊಡ್ಡಿಗೆ ಹೋಗಿ ಹುಡುಗಿಯನ್ನ ಬಲವಂತದಿಂದ ಕರೆತಂದಿದ್ರು. ಅಲ್ಲದೆ ಯಾವುದೇ ಕಾರಣಕ್ಕೂ ಚಲುವನ ಜೊತೆಗೆ ನಮ್ಮ ಹುಡುಗಿಯ ಮದುವೆ ಮಾಡಲ್ಲ ಅಂತ ಹಠ ಹಿಡಿದು ಕೂತು ಬಿಟ್ಟಿದ್ರು. ಮದುವೆಗೆ ವಿರೋಧ ಮಾಡಿದ್ದಕ್ಕೆ ಸಿಡಿದೆದ್ದ ಚೆಲುವ. ಫೇಸ್ಬುಕ್ ರೀಲ್ಸ್ನಲ್ಲಿ ಸಂಬಂಧಿಕರಿಗೆ ಆವಾಜ್. 6 ವರ್ಷಗಳಿಂದ ನನ್ನ ಅತ್ತೆಯ ಮಗಳನ್ನ ಪ್ರೀತಿ ಮಾಡಿದ್ದೇನೆ, ಆಕೆ ಕೂಡ ನನ್ನ ಪ್ರೀತಿ ಮಾಡುತ್ತಿದ್ದಾಳೆ. ಅವಳು ನನ್ನನ್ನು ಪ್ರೀತಿ ಮಾಡುತ್ತಿದ್ದಾಳೆ ಅಂತ ಆಕೆಯನ್ನ ಒಂದು ಕೊಠಡಿಯಲ್ಲಿ ಕೂಡಿ ಹಾಕಿ 8 ಜನ ಮಹಿಳೆಯರು ಹಲ್ಲೆ ಮಾಡಿದ್ದಾರೆ. ನನ್ನ ಪ್ರಿಯತಮೆಗೆ ಏನಾದರೂ ಆದ್ರೆ ನಾನು ಸುಮ್ಮನೆ ಕೂರಲ್ಲ ಅಂತ ಆವಾಜ್ ಹಾಕಿದ್ದ. ಅಲ್ಲದೆ ತನ್ನ ಸಂಬಂಧಿಯಾದ ಮಂಜುನಾಥ್ ಅಲಿಯಾಸ್ ಪಾನಿ ಮಂಜ ಅಲಿಯಾಸ್ ಪಾಪಣ್ಣನ ಮಗ ಮಂಜ ಅನ್ನೋನಿಗೆ ಸರಿಯಾಗಿ ಗೊಮ್ಮಿದ್ದ. ನೀನು ಮಾತ್ರ ಲವ್ ಮ್ಯಾರೇಜ್ ಆಗಬಹುದು, ನಾನು ಆಗಬಾರ್ದ ಅಂತ ಪ್ರಶ್ನೆ ಮಾಡಿದ್ದ. ಅಲ್ಲದೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡಿ ಅಂತ ಸವಾಲು ಹಾಕಿದ್ದ. ಲೇ ಪಾನಿ ಮಂಜ, ಪಾಪಣ್ಣನ ಮಗ ಮಂಜ, ನನ್ನ ಹುಡುಗಿನ ರೂಮೊಳಗೆ ಕೂಡ ಹಾಕೊಂಡು 8 ಜನ ಲೇಡೀಸ್ ಸೇರ್ಕೊಂಡು ಅವಳಿಗೆ ಹೊಡೆದಿದ್ರಲ್ಲ, ನೀವು ಉತ್ತಮ ನನ್ನ ಮಕ್ಕಳೆಲ್ಲ. ನೀನು ಲವ್ ಮ್ಯಾರೇಜ್ ಮದುವೆ ಆಗಿಲ್ವಾ? ಪಾನಿ ಮಂಜಿಂಗೆ ಹೇಳ್ತಾರದು. ಲೇ ಪಾಪಣ್ಣನ ಮಗನೇ, ನೀನು ಲವ್ ಮ್ಯಾರೇಜ್ ಮದುವೆ ಆಗಿಲ್ವಾ? ಮತ್ತು ನನಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ಹಾಂ, ಬಂದೇನಾರ ಕಿತ್ಕೊಳ್ಳಂಗಿದ್ರೆ ಬಂದು ಕಿತ್ಕೊಳ್ಳಿ. 8 ಜನ ಲೇಡೀಸ್ ಬಿಟ್ಟು ನಾನು ನೋಡಿ ಹೊಡ್ಸಿದಿರಲ್ಲ, ರೂಮಲ್ಲಿ ಕೂಡ ಹಾಕಿದ್ದೀರ, ಬಳ್ಳಾರಿ ಜೈಲ್ ಲೆಕ್ಕಾಚಾರ ಕೂಡ ಹಾಕಿದ್ದೀರ ನೀವು. ಮಾಗಡಿ ಸ್ಟೇಷನ್ ಡಿಪಾರ್ಟ್ಮೆಂಟ್ಗೆ ಫಜರ್ ಕೊಡ್ತೀರಂತೆ, ಚಲೋ ಇಲ್ಲ ಅವನೇ ಸರ್ ಕಳಿಸ್ಕೊಳ್ಳಿ ಅಂತ. ನೀವು ಅವತ್ತು ಲವ್ ಮ್ಯಾರೇಜ್ ಮದುವೆ ಆದಾಗ ನಿಮ್ಗೆ ಯಾವುದೋ ಜ್ಞಾಪನಕ್ಕೆ ಇರಲಿಲ್ವಾ? ಗೆಜ್ಜೆ ಕಟ್ಟಿದ್ದೀನಿ,
ಗೆಜ್ಜೆ ಕಟ್ಟಿದ್ದೀನಿ ಜೀವನಕ್ಕೆ. ಇಲ್ಲ, ನಾನು ನನ್ನ ಹುಡುಗಿನ ಫಸ್ಟ್ ರಿಲೀಸ್ ಮಾಡಿ. ಪ್ರಿಯತಮೆ ಕೂಡಿಟ್ಟಿದ್ದವರ ವಿರುದ್ಧ ಸಿಡಿದ ಚೆಲುವ. ಅತ್ತೆ ಮಗಳಿಗೆ ತೊಂದರೆ ಕೊಟ್ಟರೆ ಸುಮ್ಮನೆ ಕೂರಲ್ಲ. ಯಾವಾಗ ತನ್ನ ಪ್ರಿಯತಮೆಯನ್ನ ಅವರ ಮನೆಯವರು ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂತ ಗೊತ್ತಾಯ್ತು, ಚೆಲುವ ಸಿಡಿದೆದ್ದಿದ್ದ. ನನ್ನ ಪ್ರಿಯತಮೆಯನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತ ಆವಾಜ್ ಹಾಕಿದ್ದ. ಅಲ್ಲದೆ ಆಕೆ ಏನಾದರೂ ನನ್ನ ಪ್ರೀತಿ ಮಾಡಲ್ಲ ಅಂತ ಹೇಳಿದ್ರೆ ಜೈಲು ಸೇರಲು ಸಿದ್ಧ ಅಂತ ಹೇಳಿದ್ದ. ಅಲ್ಲದೆ ನನ್ನ ಅತ್ತೆ ಮಗಳಿಗೆ ಏನಾದರೂ ತೊಂದರೆಯಾದ್ರೆ ಅವರ ಮನೆಯನ್ನೇ ಸ್ಮಶಾನ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ಫೇಸ್ಬುಕ್ ರೀಲ್ಸ್ ಮಾಡಿದ್ದ. ಈ ಮೂಲಕ ಯುವತಿ ಮನೆಯವರಿಗೆ ವಾರ್ನಿಂಗ್ ಕೊಟ್ಟಿದ್ದ. ಅವಳೇ ಸ್ಟೇಟ್ಮೆಂಟ್ ಕೊಡ್ತಾಳೋ, 10 ವರ್ಷ ಅಲ್ಲ 20 ವರ್ಷ ಇಲ್ಲಿ ನಾನು ಜೈಲಿರೋಕ್ಕೂ ರೆಡಿ. ನಾನು ಇವತ್ತಿಂದ ಪ್ರೀತಿ ಮಾಡ್ತಿಲ್ಲ ಅವಳನ್ನ. ಸ್ವಂತ ಅತ್ತೆ ಮಗಳು, ಹ್ಯಾಂಡ್ ಫಸ್ಟ್ ಕೆಂಪಣ್ಣನ ಮಗಳು. ನಾನು ಇವತ್ತಿಂದ ಪ್ರೀತಿ ಮಾಡ್ತಿಲ್ಲ. ಅವಳು ನಾನು ಇವತ್ತಿಂದ ಪ್ರೀತಿ ಮಾಡ್ತಿಲ್ಲ. 5-6 ವರ್ಷದಿಂದ ನಾನು ಪ್ರೀತಿ ಮಾಡ್ತಾವಳೆ. ಅದಕ್ಕೇ ನಾನು ಪ್ರೀತಿ ಮಾಡ್ತಾಯಿದ್ದೀನಿ. ನನ್ನನ್ನು ಅವಳನ್ನ ಇಡೀ ಪ್ರಪಂಚ ನಿಂತ್ಕೊಂಡ್ರೆ ಎಂತೆಂಥವ್ರು ಖರ್ಚ್ಕೊತೀರಿ, ಎಷ್ಟು ಖರ್ಚು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಎಷ್ಟು ಖರ್ಚು ಮಾಡ್ತೀರಿ, ಯಾರ್ಯಾರು ಕರ್ಕೊಂಬತ್ತೀರೋ ನನಗೆ ಗೊತ್ತಿಲ್ಲ. ಬೇರೆ ಮಾಡೋಕ್ಕಾಗಲ್ಲ. ಕಾನೂನು ಡಿಪಾರ್ಟ್ಮೆಂಟು ಅವಳು ಏನು ಸ್ಟೇಟ್ಮೆಂಟ್ ಕೊಡ್ತಾಳೋ ಅದ್ರ ಪ್ರಕಾರ ಐತೆ ಅಷ್ಟೇ. ಅದ್ರ ಪ್ರಕಾರ ಐತೆ. ನೀವೇನೇ ದುಡ್ಡು ಖರ್ಚು ಮಾಡ್ಕೊಂಡು ಯಾರಿಗೆ ದುಡ್ಡು ಹೊಡೋನ್ವೇ ಒಂದು ಕೂರ್ಲು ಕೂಡ ಈ ಕಡೆದು ಒಂದು ಕಿತ್ಕೊಳ್ಳೋಕ್ಕಾಗಲ್ಲ. ಅರ್ಥ ಮಾಡ್ಕೊಂಡ್ರ? ಎಲ್ಲಿ ಹೊಡೆದು ಎಲ್ಲಿ ಬಚ್ಚಿಕ್ಕಿದ್ದೀರ ಅವಳನ್ನ ಫಸ್ಟು ರಿಲೀಸ್ ಮಾಡಿ. ನನ್ನ ಮಕ್ಕಳ ಯಾವಾಗ ಬರ್ತೀನಿ ನನಗೆ ಗೊತ್ತಿಲ್ಲ. ಅವಳಿಗೆ ಏನಾರ ಒಂದು ಚೂರು ತೊಂದರೆ ಆದ್ರೂ ಮಸಾಣ ಮಾಡಿಬಿಡ್ತೀನಿ ಮನೇನ. ಅರ್ಥ ಮಾಡ್ಕೊಳ್ಳಿ. ಪಾನಿ ಮಂಜ ವಿತ್ತು ಪಾಪ ನಮ್ಮ ಪಿಳ್ಳೆ. ಚೆಲುವ ಆವಾಜ್ ಹಾಕಿದ ಬಳಿಕ ಮಾಡಿದ್ರು ಕಿಡ್ನ್ಯಾಪ್. ಕುಣಿಗಲ್ ಬಳಿ ಮರ್ಡರ್, ಮಾಗಡಿಯಲ್ಲಿ ಮೃತದೇಹ. ಯಾವಾಗ ಚೆಲುವ ಫೇಸ್ಬುಕ್ ರೀಲ್ಸ್ ಮೂಲಕ ಮಂಜುನಾಥ್ ಅಲಿಯಾಸ್ ಪಾನಿ ಮಂಜ ಅಲಿಯಾಸ್ ಪಾಪಣ್ಣನ ಮಗ ಮಂಜನ ಹೆಸರು ಹೇಳಿ ಆವಾಜ್ ಹಾಕಿದ್ನೋ, ಅಲ್ಲಿಗೆ ಹುಡುಗಿ ಮನೆಯವರು ಇವನಿಗೆ ಒಂದು ಗತಿ ಕಾಣಿಸಬೇಕು ಅಂತ ನಿರ್ಧರಿಸಿದ್ರು. ಇವನನ್ನ ಸುಮ್ಮನೆ ಬಿಟ್ರೆ ಮತ್ತೊಮ್ಮೆ ನಮ್ಮ ಮಗಳನ್ನ ಮನೆಯಿಂದ ಕರೆದುಕೊಂಡು ಹೋಗ್ತಾನೆ ಅಂತ ನಿರ್ಧರಿಸಿದ್ರು. ಹೀಗಾಗಿ ಚೆಲುವನ ಉಸಿರು ನಿಲ್ಲಿಸೋಕೆ ಮುಂದಾಗಿದ್ರು. ಹೀಗೆ ಮೊದಲೇ ಪ್ಲಾನ್ ಮಾಡಿದ್ದಂತೆ ಕುಣಿಗಲ್ ಬಳಿ ಅವನನ್ನ ಕಿಡ್ನ್ಯಾಪ್ ಮಾಡಿ ಕಾರಿನಲ್ಲೇ ಉಸಿರು ನಿಲ್ಲಿಸಿದ್ರು. ಬಳಿಕ ಅವನ ಮೃತದೇಹವನ್ನ ಮಾಗಡಿ ತಾಲೂಕಿನ ಗಟ್ಟಿಪುರ ಅರಣ್ಯದಲ್ಲಿ ತಂದು ಬೇಸಾಡಿದ್ರು. ಈ ಸುದ್ದಿ ಕೇಳಿ ಆತನ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಜೊತೆಗೆ ಸಂಬಂಧಿಕರೇ ಹೀಗೆ ಹತ್ಯೆ ಮಾಡಿದ್ದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ. ಇವರು ನಮ್ಮ ಸಂಬಂಧಿಕರೇ ಸರ್. ಹುಡುಗಿನ ಪ್ರೀತಿಸಿದ ಅಂತ 6 ವರ್ಷದಿಂದ ಅಂತ ಹೇಳಿದ್ರು. ನಮಗೂ ಗೊತ್ತಿರಲಿಲ್ಲ ಸರ್. ನಾವು ಒಂದೂರಲ್ಲೇ ಇದ್ದೋ. ನಾವು ಹೋಗಿ 4 ವರ್ಷ ಆಯಿತು ಬೆಂಗಳೂರಲ್ಲಿದ್ದೋ. ಮಗಳನ್ನೂ ಪ್ರೀತಿಸೋರೆ ಅಂತ ಅಂದ್ಬಿಟ್ಟು ಅಕ್ಕನ ಮಕ್ಕಳು ಅವನು ಸೇರ್ಕೊಂಡು ಈ ಥರ ಮಾಡೋರು ಸಂಬಂಧಿಕರೇನೆ. ಈ ಥರ ಮಾಡೋರು ಮೋಸ ಅಲ್ವ. ಆ ಮಗಳು ತಪ್ಪು ಮಾಡಿಲ್ವ ಸರ್? ಮಗಳನ್ನೂ ಇದು ಮಾಡಲಿ ಸರ್. ನಿಮ್ಮ ಜೊತೆ ಏನೋ ಈ ಥರ ಲವ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ಅವ್ರ ಅಮ್ಮನಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಅವ್ರ ಅಮ್ಮಂಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಯಾರಿಗೂ ನಮ್ಗೆ ಹೇಳೇ ಇಲ್ಲ ಸರ್. ಅವ್ ಕರ್ಕೊಂಡು ಹೋದ್ಮೇಲೆ ಹಿಂಗೆ ಗೊತ್ತಾಗಿದ್ದು ಸರ್. ಕರ್ಕೊಂಡು ಹೋಗಿದ್ರು ಈಗ ಒಂದು 15 ದಿವಸ ಆಯ್ತೇನೋ ಸರ್. ಕರ್ಕೊಂಡ್ ಬಂದ ಅವ್ರ ಮನೇಲಿ ಇರ್ಸ್ಕೊಂಡ್ರು. ಅವ್ರ ಮನೆ ಕುಣಿಗಲ್ ಕೊತ್ಕೆರೆಯಲ್ಲಿ ಇದ್ರು. ಈ ಹುಡುಗಿನ ಮನೆ ಕರ್ಕೊಂಡ್ಬಂದು ಇರ್ಸ್ಕೊಂಡಿದ್ರು ಸರ್. ಹುಡುಗಿಯವ್ರ ಮನೆಯಲ್ಲೇ ಇದ್ರು. ಹುಡುಗಿ ಈಗಲೂ ಮನೇಲೇ ಇರೋದು. ಈ ಹುಡುಗನ ಆ ಥರ ಮಾಡೋರೆ ಸ್ವಾಮಿ. ನೆನ್ನೆ ಕರ್ಕೊಬಂದ್ರಂತೆ 3 ಗಂಟೆಲ್ಲ 2 ಗಂಟೆಲ್ಲ ಫೋನ್ ಮಾಡಿ ಕರ್ಸ್ಕೊಂಡ್ರಂತೆ. ಕತ್ ಕುಯ್ದವ್ರೆ ನೋಡಿ ಸರಿ ಹೊಡೆದು. ಚೆಲುವನ ಅತ್ತಿಗೆ ವಾಣಿ ಅನ್ನೋರು ಪ್ರೀತಿ ಮಾಡಿದ್ರೆ ಬೈದು ಬುದ್ಧಿ ಹೇಳಬಹುದಿತ್ತು. ಅದನ್ನ ಬಿಟ್ಟು ಹೀಗೆ ಪ್ರಾಣ ತೆಗೆಯೋ ಹಕ್ಕು ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ 24 ವರ್ಷದ ಹುಡುಗಿ 70 ವರ್ಷದ ಮುದುಕನನ್ನ ಮದುವೆಯಾಗಿರೋ ನಿದರ್ಶನವಿದೆ. ನನ್ನ ಮೈದುನ ಏನು ತಪ್ಪು ಮಾಡಿದ್ದ ಹೇಳಿ ಸಾರ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ಮನೆಯವ್ರಿಗೆ ಹುಡುಗಿ ಫೋನ್ ಮಾಡಿದ್ಲಂತೆ. ನಮ್ಮ ಮನೆ ಫೋನ್ಗೆ ಮಾವ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಾವ. ಅದಕ್ಕೆ ನಮ್ಮ ಮನೆಯವ್ರು ಬೈದ್ಬಿಟ್ಟಾರೆ, ನಿಮ್ಗೆ ಬುದ್ಧಿ ಇಲ್ವೇನಮ್ಮ ಅಂತ. ಅಷ್ಟಕ್ಕೆ ಸ್ವಿಚ್ ಆಫ್ ಮಾಡಿದ್ದಾರೆ. ಕೆಮ್ ದೊಡ್ಡಿಲಿ ನಮ್ಮ ಚಿಕ್ಕ ಮೈದ ಒಬ್ಬಿದ್ದಾರೆ, ಅವ್ರ ಮನೆಗೆ ಹೋಗಿದ್ದಾರೆ ಇವರು. ಅಲ್ಲಿ ಹೋದ್ಮೇಲೆ ಇವ್ರು ಅಲ್ಲೇ ತಲಾಸ್ ಮಾಡ್ಕೊಂಡು ಇವ್ರು 4 ಜನ ಹೋಗಿದ್ದಾರೆ ಕಾರ್ ಹಾಕೊಂಡು.
ಅಲ್ಲೋಗಿ ನೈಟ್ ಎಲ್ಲ ಸುತ್ತಲೂ ರೌಂಡ್ ಹೊಡೆದಿದ್ದಾರೆ. ನಮ್ಮ ಮೈದ್ನೆಂಟಿ ಬಾಕ್ಲು ತೆಗ್ದಿಲ್ಲ. ಬೆಳಗ್ಗೆಗೆ ಏನು ಮಾಡೋ, ಹುಡುಗಿ ಇಷ್ಟಪಟ್ಟರೆ ನಾನೇ ಮದುವೆ ಮಾಡ್ತೀನಿ, ಹುಡುಗಿ ಇಷ್ಟಪಡಲಿಲ್ವಾ ಅವ್ನಿಗೆ ಎರಡೇಟ್ ಹೊಡಿತೀನಿ, ನೀವು ನಿಮ್ಮ ಹುಡುಗಿನ ಕರ್ಕೊಂಡು ಹೋಗ್ರಿ ಅಂದಂತೆ ಮಾಡಿ ಹೇಳಿದ್ರಂತೆ. ಅವ್ರೇನು ಮಾಡೋರೆ 10 ಗಂಟೆಗೆ ಬನ್ನಿ ಅಂತ ಹೇಳೋರೆ. ಇವ್ರು ಅಷ್ಟೊತ್ತಿಗೆ ಗಂಟೆ ತಡೆದಿಲ್ಲ. ಇನ್ನು ಹುಡುಗಿ ಅವಳು ಹೇಳೋಳಂತೆ ನನ್ನ ಮಾವನೇ ಮದುವೆ ಆಗ್ತೀನಿ ಅಂತ ಹೇಳಿದ್ವಂತೆ. ಅಲ್ಲೂ ಆಮೇಲೆ ಕಾರಲ್ಲಿ ಹತ್ತಿಸ್ಕೊಂಡವ್ರೆ. ಆ ಕಡೆ ಹತ್ತಿಸಿದ್ರು, ಈ ಕಡೆ ಹೇಳಿದ್ರು, ಈ ಕಡೆ ಹತ್ತಿಸಿದ್ರು, ಆ ಕಡೆ. ಬೇಕಾದ್ರೆ ಅಲ್ಲೂ CCTV ತೆಗಿಲಿ, ಅಲ್ಲೇ ಐತೆ ಹಾಲಿನ ಡೈರಿ ಐತೆ, ಬೇಕಾದ್ರೆ ಅವ್ರು ಕರ್ಕೊಂಡೋಗಿರೋದು ಎಲ್ಲ CCTVಲಿ ಐತೆ, ತೆಗಿಸ್ಲಿ. ಆಮೇಲೆ ಅಲ್ಲಿಂದ ಕರ್ಕೊಂಡು ಹೋದ್ರು ಅವರು. ನಾವು ಇಲ್ಲಿಂದ ಹೋಗೋ ಅಷ್ಟಲ್ಲಿ ಕಾರ್ ಮಾಡ್ಕೊಂಡು ಹೋಗೋ ಅಷ್ಟಲ್ಲಿ ಕರ್ಕೊಂಡು ಹೊಟ್ಟೋಗಿದ್ರು. ನಾವೇನು ಮಾಡ್ದೆ, ಹುಡುಗಿನೆಲ್ಲ ಬಚ್ಚಿಟ್ಬಿಟ್ಟು ಕಿಡ್ನಾಪ್ ಕೇಸ್ ಹಾಕೋತಾರೆ ಅಂದ್ಬಿಟ್ಟು KM ದೊಡ್ಡಿಲಿ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಅಧ್ಯಕ್ಷರು. ಅಲ್ಲಂತೆ ಇಲ್ಲ ನಾನು ಅವ್ರನ್ನ ಇಷ್ಟಪಟ್ಟಿದ್ದು KM ದೊಡ್ಡಿಯಿಂದ ಎತ್ತಾಕೊಂಬಂದ್ರು ಅಂತ ಹೇಳಿದ್ರಂತೆ. ಕೇಸ್ ಕ್ಲಿಯರ್ ಇದಾಗಿತ್ತು. ನಮ್ಮ ಮನೇಲಿ ನಾವಿದ್ವಿ, ಅವ್ರ ಮನೇಲಿ ಅವ್ರು ಇರ್ತಾನೆ ಇಲ್ಲ. ಎರಡೇಟು ಹೊಡೆದ್ಬಿಟ್ಟು ಹಿಂಗೆ ಬಂದು ಅದೇನು ನ್ಯಾಯ ತೀರ್ಮಾನ ಮಾಡಿ ಅಂತ ಹೇಳಿದ್ರೆ ಸರ್ ಬರೋರು. ಅದು ಬಿಟ್ಟು ಇವ್ರು ಪ್ರಾಣ ತೆಗೆ ರೈಡ್ ಸರ್ ಕೊಟ್ಟಿದ್ದು. ಬಡವ್ರ ಮಕ್ಳಿಗೆ ಜೀವಕ್ಕೆ ಬೆಲೆನೇ ಇಲ್ವಾ ಸರ್? ಬೇರೆ ಕೇಸ್ ಥರ ಇದು ಮಾಡ್ಬಿಟ್ಟು 6 ವರ್ಷದಿಂದ ಇತ್ತಂತೆ ಕೊಂಡೋದಾಗೆ ಸರ್ ಗೊತ್ತಾಗಿರೋದು. ಇವರು 34 ವರ್ಷ ಏಜು, ಆ ಹುಡುಗಿ 19 ವರ್ಷ ಅಂತ. ಈಗ ಯಾರು ಆಗೇ ಇಲ್ವಾ ಸರ್? ಏಜ್ ಡಿಫ್ರೆಂಟ್ ಆಗೇ ಇಲ್ವಾ ಸರ್? 24 ವರ್ಷದ ಹುಡುಗಿ 70 ವರ್ಷದ ಹುಡುಗನ ಮುತ್ಕೊಂಡು ಆಗಿಲ್ವಾ ಸರ್? ದಿನ ಬೆಳಗಾದ್ರೆ TVಲಿ ನೋಡ್ತೀರಾ, ಎಲ್ಲದ್ರಲ್ಲೂ ನೋಡ್ತೀರಾ. ಇಲ್ಲ ಕೂರ್ಸಿ ಹೇಳ್ಬೇಕಾಯ್ತು, ಹಿಂಗೆ ಏಜ್ ಇದೆ, ಹಿಂಗೈತೆ ಮನೆಯಿಂದ ಕರೆಸಿ ಹೇಳ್ಬೇಕಾಯ್ತು ಸರ್. ನಾನು ಹೇಳೋದು ಹಿಂಗೆ ಮಾಡಿಬಿಟ್ರೆ ಜೀವ ಬೆಲೆನೇ ಇಲ್ವಾ ಸರ್ ಬಡವ್ರಿಗೆ? ಈಗ ನಾಳೆ ದಿನ ನಮ್ಮ ಯಜಮಾನ್ರು ಕೂಲಿ ಮಾಡಿದ್ರೆ ಉಂಟು, ನಾಳೆ ಅವ್ರಿಗೂ ಏನಾರ ಮಾಡಲ್ಲ ಅಂತ ಏನು ಸರ್ ಗ್ಯಾರಂಟಿ? ಆ ಹುಡುಗಿಯರ ಅಪ್ಪನೇ ಮಾಡಿರೋದು. ಈಗ 1 ವರ್ಷ 2 ವರ್ಷ ಇರ್ತಾರೆ, ಆಮೇಲೆ ಬರ್ತಾರೆ. ಅವ್ರಿಗೆ ಜೀವಕ್ಕೆ ಬೆಲೆ ಇಲ್ವಾ ಸರ್? ಯಾರು ಮಾಡೋರೋ ಗೊತ್ತಿಲ್ಲ ಸರ್. ಪೊಲೀಸರು ಹೇಳ್ತಾ ಇಲ್ಲ, ಹೇಳ್ತೀವಿ ನಾವು ಇದಾದ್ಮೇಲೆ ಅಂತ ಹೇಳೋರು. ಅವ್ರು ಹೇಳೋದು ಸರೆಂಡರ್ ಆಗೋರು ಬಿಡ್ರ ಮನೆಗೂ ಅಂತ. ನಾವು ಕೊತ್ಕೆರೆಯಲ್ಲಿ ಇದ್ದೋ, ಕುಣಿಗಲ್ಲಿಂದ ಹಿಂಗೆ ಕರ್ಕೊಂಬಂದಿರೋದು ಸರ್. ಇಲ್ಲಿ ಲ್ಯಾಂಡ್ ಪೋಸ್ಟ್ ಅವರೇ ಮಾಡಿರೋದು. ಪೊಲೀಸರಿಗೆ ಶರಣಾದ ಚೆಲುವನ ಕೊಲೆ ಆರೋಪಿಗಳು. ಮಾಗಡಿ ಠಾಣೆಯಿಂದ ಕೇಸ್ ಕುಣಿಗಲ್ಗೆ ವರ್ಗಾವಣೆ. ಕುಣಿಗಲ್ ಬಳಿ ಚೆಲುವನನ್ನ ಕಿಡ್ನಾಪ್ ಮಾಡಿ ಕಾರಿನಲ್ಲಿಯೇ ಆತನನ್ನ ಉಸಿರು ನಿಲ್ಲಿಸಿದ್ರು. ಚೆಲುವನ ಕೊಲೆ ಕೇಸ್ಗೆ ಆರೋಪಿಗಳಾದ ಹುಡುಗಿ ತಂದೆ ಕೆಂಪಣ್ಣ, ಸೋದರ ಮಾವ ಮಂಜುನಾಥ್, ಕೃಷ್ಣ ಅನ್ನೋ ಆರೋಪಿಗಳು ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ಮಾಗಡಿ ತಾಲೂಕಿನಲ್ಲಿ ಚೆಲುವನ ಶವ ಸಿಕ್ಕಿತ್ತು. ಆದರೆ ಕೊಲೆಯಾಗಿರುವುದು ಕುಣಿಗಲ್ನಲ್ಲಿ ಅನ್ನೋ ಕಾರಣಕ್ಕೆ ಚೆಲುವನ ಕೊಲೆ ಕೇಸ್ ಮಾಗಡಿಯಿಂದ ಕುಣಿಗಲ್ ಠಾಣೆಗೆ ವರ್ಗಾವಣೆಯಾಗಿದೆ. ಕೇವಲ ವಯಸ್ಸಿನ ಅಂತರವಿದೆ ಅನ್ನೋ ಕಾರಣಕ್ಕೆ ಸಂಬಂಧಿಕರೇ ಪ್ರೀತಿ ಮಾಡಿದ್ದ ಯುವಕನನ್ನ ಕೊಲೆ ಮಾಡಿರುವುದು ನಿಜಕ್ಕೂ ದುರಂತವೇ ಸರಿ. ಒಟ್ನಲ್ಲಿ ವಯಸ್ಸಿನ ಅಂತರ ಹೆಚ್ಚಾಯ್ತು ಅನ್ನೋ ಕಾರಣಕ್ಕೆ ತಮ್ಮ ಮಗಳನ್ನ ಪ್ರೀತಿಸಿದ ಯುವಕನನ್ನ ಕೊಲೆ ಮಾಡಿರೋದು ನಿಜಕ್ಕೂ ದುರಂತವೇ ಸರಿ. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ರು. ಪ್ರೀತಿಗೆ ವಯಸ್ಸಿನ ಅಂತರ ಅಡ್ಡಿ ಬರಲ್ಲ ಅನ್ನೋದನ್ನ ತಿಳಿದುಕೊಳ್ಳದೆ ಒಬ್ಬ ಯುವಕನನ್ನ ಕೊಂದಿರೋದು ಮಾತ್ರ ನಿಜಕ್ಕೂ ದುರಂತವೇ ಸರಿ. ಅದರಲ್ಲೂ ತಮ್ಮ ಸಂಬಂಧಿಕರ ಹುಡುಗನನ್ನೇ ಕೊಂದಿರೋ ಆರೋಪಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.